ಮತ್ತೆ ಪಿಂಕತಾನ್ ಕೈಗೂಡಿಸಿ ಈ ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಬಹಳ ಮುಖ್ಯ ಆಗುತ್ತೆ, ಮತ್ತೆ ಫಿಟ್ನೆಸ್ ಫಾರ್ ವುಮೆನ್ ಅದು ಮುಖ್ಯ ಆಗುತ್ತೆ. ಹಾಗಾಗಿ ಪಿಂಕತಾನ್ ಅವರು ಪ್ರತಿ ವರ್ಷ ಮ್ಯಾರಥಾನ್ ಅರೇಂಜ್ ಮಾಡ್ತಾರೆ. 3 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್, 10 ಕಿಲೋಮೀಟರ್ಸ್, ಹಾಗೇನೆ ಅಲ್ಟ್ರಾ ಮ್ಯಾರಥಾನ್ ಕೂಡ ಅರೇಂಜ್ ಮಾಡ್ತಾರೆ. ಈಗ ಭಾರತದ 52 ಸಿಟೀಸ್ಗಳಲ್ಲಿ 52 ವಾರನೂ ಮಾಡ್ಬೇಕಂತ ಹಮ್ಮಿಕೊಂಡಿದ್ದಾರೆ. ಮತ್ತೆ ಇದಕ್ಕೆ ಝೈಡಸ್ ಕೈಗೂಡಿಸಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕೂಡ ಇದರಲ್ಲಿ ಕೈಗೂಡಿದೆ. ಅಂದ್ರೆ ಈಸಿಯೆಸ್ಟ್ ಎಕ್ಸಾಮಿನೇಷನ್ ಫಾರ್ 3 ಮಿನಿಟ್ಸ್, ಅಂದ್ರೆ ಕೇವಲ 3 ನಿಮಿಷ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂಡ್ರೆ ಸಾಕಷ್ಟು ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಕಂಡುಹಿಡಿಬಹುದು ಮತ್ತೆ ಗುಣಪಡಿಸಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಜನರಲಿ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ 20 ವರ್ಷದ ನಂತರವೇ ಶುರು ಮಾಡ್ಕೋಬಹುದು. ಆಗ ಅವರಿಗೆ ಲಂಪ್ ಅಂದ್ರೆ ಏನು, ಮತ್ತೆ ಮಾಸಸ್ ಹೇಗೆ, ಅಬ್ನಾರ್ಮಲ್ ಮಾಸ್ ಏನು ಅದೆಲ್ಲ ಗೊತ್ತಾಗುತ್ತೆ. ಇನ್ನು ಮ್ಯಾಮೋಗ್ರಾಮ್ ಏನಿದೆ ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಮಾಡ್ಲಿಕ್ಕೆ. ಅದು 40 ವರ್ಷದ ನಂತರ ಮಾಡಿಸ್ಬೇಕು, ವರ್ಷಕ್ಕೊಮ್ಮೆ. ಆದರೆ ಸೆಲ್ಫ್ ಎಕ್ಸಾಮಿನೇಷನ್ ತಿಂಗಳಿಗೊಮ್ಮೆ ಮಾಡ್ಕೋಬೇಕು. ಮುಟ್ಟುವಾದ 10 ದಿನಗಳ ನಂತರ ಮಾಡ್ಕೊಂಡಿದ್ದಾದಲ್ಲಿ ನಾವು ಅರ್ಲಿ ಸ್ಟೇಜಸ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ಕಂಡುಹಿಡಿಬಹುದು. ಅಲ್ಲ, ಪೋಸ್ಟ್ ಮೆನೋಪಾಸ್ ಆದ ನಂತರನೇ ಕ್ಯಾನ್ಸರ್ ಜಾಸ್ತಿ ಆಗೋದು. ಅವರು ಯಾವ ದಿನನಾದ್ರೂ ಮಾಡ್ಕೋಬಹುದು. ಹಾಗೆ ಕೇವಲ 3 ನಿಮಿಷ ಸ್ಪೆಂಡ್ ಮಾಡಿದ್ರೆ ಅಟ್ಲೀಸ್ಟ್ ಅರ್ಲಿ ಸ್ಟೇಜಸ್ ಅಲ್ಲಿ ಕಂಡುಹಿಡಿಬಹುದು.